ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಶರದೃತು ಕಾರ್ತೀಕ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು ದ್ವಿತೀಯ ತಿಥಿ ವಿಶಾಖ ನಕ್ಷತ್ರ. ಈ ದಿವಸ ದೀಪಾವಳಿಯ ಕೊನೆಯ ದಿವಸ. ಇದು ನಾವು ನೀರು ತುಂಬುವ ಹಬ್ಬ, ತ್ರಯೋದಶಿ, ಧನ್ತೇರಸ್ ಅಂತಾರಲ್ಲ, ಅಲ್ಲಿಂದ ಪ್ರಾರಂಭ ಮಾಡಿ ನರಕ ಚತುರ್ದಶಿ, ಅಮಾವಾಸ್ಯೆ, ಲಕ್ಷ್ಮೀ ಪೂಜೆ, ಬಲಿಪಾಡ್ಯಮಿ ಎಲ್ಲವನ್ನು ಆಚರಿಸಿ ಕೊನೆಯ ದಿವಸಕ್ಕೆ ಬಂದಿದ್ದೀವಿ. 5 ದಿನಗಳ ಹಬ್ಬ ಇದು. ಇದನ್ನು ಯಮದ್ವಿತೀಯ ಅಂತ ಕರೀತಾರೆ. ಈ ದಿವಸ ಯಮನ ಸಹೋದರಿ, ಆಕೆ ಯಮನನ್ನು ಕರೆದು ಒಳ್ಳೆ ಸಮೃದ್ಧವಾದ ಸುಗ್ರಾಸ ಭೋಜನ ಬಡಿಸಿ ಅಣ್ಣನಿಗೆ ಉಡುಗೊರೆ ಮಾಡಿದಂಥ ದಿವಸ. ಇದನ್ನು ಸಹೋದರ ಸಹೋದರಿಯರ ಬಾಂಧವ್ಯ ವೃದ್ಧಿಗೆ ಯಮದ್ವಿತೀಯ ಅಂತ ಕರೀತಾರೆ. ಈ ದಿವಸ ಮನೆಗಳಲ್ಲಿ ಇರ್ತಕ್ಕಂತಹ ಅಕ್ಕ ತಂಗಿರು, ಅವರ ಅಣ್ಣಂದಿರು, ತಮ್ಮಂದಿರು ಇಂಥವ್ರನ್ನ ಕರೆದು ಊಟಕ್ಕೆ ಬಡಿಸಿ ಅವರಿಗೆ ಇಷ್ಟವಾದ ವಸ್ತ್ರಗಳನ್ನು, ಇನ್ನೇನೋ ಅವರು ಬಳಸ್ತಕ್ಕಂಥ ನಿತ್ಯೋಪಯೋಗಿ ವಸ್ತುಗಳು, ಗಿಫ್ಟ್ ಕೊಡ್ತಕ್ಕಂಥದ್ದು ಇದೆಯಲ್ಲ, ಈಗ ಅವನಿಗೋಸ್ಕರ ತಂದೆಯ, ಅವಳಿಗೋಸ್ಕರ ತಂದೆಯ, ಆ ಪ್ರೀತಿ ಅವರೆಲ್ಲೋ ಹೋಗಿ ಅದನ್ನು ಕಲೆಕ್ಟ್ ಮಾಡಿ ಅದಕ್ಕೊಂದಷ್ಟು ದುಡ್ಡು ಹೊಂಚಿ ಆ ಕೊಡುವ ಆ ಪ್ರೀತಿ ಏನು ಬೆಲೆ ಕೊಟ್ಟಕ್ಕಾಗುತ್ತೆ? ಅದು ಮೌಲ್ಯ. ಅದಕ್ಕೆ ಮತ್ತೊಂದು ಏನು ಸರಿದೂಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯ ಪ್ರೀತಿ ವಿಶ್ವಾಸಗಳೆಲ್ಲ ಅರಳಿ ನಿಲ್ಲುವ ದಿವಸ ಇದು. ಹೀಗಾಗಿ ಈ ದಿವಸ ಆ ಯಮನು ಹಾಗೆ ಅಂಥ ಒಂದು ಔತಣಕ್ಕೆ ಭಾಜನಾದ ದಿವಸ. ಹೀಗಾಗಿ ಇದನ್ನು ಉಳಿಸ್ಕೊಂಡಿದ್ದಾನೆ ನಮ್ಮ ಭಾರತೀಯ ಪರಂಪರೆ. ಯಮದ್ವಿತೀಯ ದಿವಸ ಸಹೋದರ ಸಹೋದರಿಯರು ಈ ದಿವಸ ಅವರಿಗೇನು ಉಡುಗೊರೆ ಕೊಡ್ತಕ್ಕಂಥದ್ದು, ಅವರಿಗೇನು ಇಷ್ಟವಾದ ವಸ್ತುವೋ ಮತ್ತೊಂದೋ ಈಗ ಏನೂ ಕೊಡಿಸ್ಬೋದು. ಸಾಕಷ್ಟು ಮಟ್ಟಿಗೆ ಆರ್ಥಿಕವಾಗೂ ಬಲಿಷ್ಠರಾಗಿದ್ದಾರೆ ಜನ. ಹಾಗೆಲ್ಲ ಪಾಪ ಒಂದು ಊಟ ಕರೆದು ಊಟ ಹಾಕಿದ್ರೆ, ಇವತ್ತು ಕರೆದು ಊಟ ಹಾಕಿದ್ಲ ನನ್ನ ತಂಗಿನೋ ಅಣ್ಣನೋ, ಈ ಥರದೊಂದು ಪ್ರೀತಿ ಆ ಊಟದಲ್ಲೇ, ಆ ರುಚಿಯಲ್ಲೇ ಇರ್ತಾಯಿತ್ತು. ಈಗ ಹಾಗಲ್ಲ. ಕೊನೆಗೆ ಎಲ್ಲಿಗೆ ಬಂದುಬಿಟ್ಟಿದೆ ಅಂದರೆ ಟೊಕ ಹೊತ್ಬಿಟ್ಟು ದುಡ್ಡು ರವಾನೆ ಮಾಡಿದ್ದೀನಿ, ತೊಗೊಂಡು ಏನು ಬೇಕೋದು ಆ ಥರಕ್ಕೆ ಬಂದಿದೆ. ವಸ್ತುತಃ ಅದು ಬರ್ಡನ್ ಅಂದರೆ ಅದು ಒಂಥರ ಮರುಭೂಮಿಯ ಪ್ರೀತಿ. ಅದೇನೂ ಅಷ್ಟು ಚೆನ್ನಾಗಿರಲ್ಲ. ನೀವೇ ಹೋಗಿ ತೊಗೊಂಡು ಬಂದು ಅದು ಕೊಟ್ಟರೆ, ಅದು ಒಂದು ಬಾಕ್ಸ್ ಕಟ್ಟಿ ಇದು ಗಿಫ್ಟ್ ರ್ಯಾಪ್ ಮಾಡಿ ಅದನ್ನು ಕೊಟ್ಟರೆ ಅದನ್ನು ತೆಗೆಯೋದ್ರಲ್ಲಿದೆ ಸಂಭ್ರಮ. ಅದು ನೋಡಿದಾಗ ಮತ್ತಷ್ಟು ಸಂಭ್ರಮ, ಹಾಕ್ಕೊಂಡಾಗಲೋ ತೊಟ್ಟಾಗಲೋ ಮತ್ತಿನ್ನಷ್ಟು ಸಂಭ್ರಮ. ಇದನ್ನೆಲ್ಲ ನಾವು ಕಾಯ್ದಿರಿಸ್ಕೋಬೇಕು, ಇದನ್ನೆಲ್ಲ ನಾವು ಬೆಳೆಸಬೇಕು ಮತ್ತು ಪೀಳಿಗೆಗೆ ಬೆಳೆಸ್ಕೊಡ್ಬೇಕು. ಈ ರೀತಿಯ ಒಂದು ವಿಶಿಷ್ಟವಾದ ಆಚರಣೆಗೆ ಈ ಸಂಪ್ರದಾಯ ಬೆಳೆದು ಬಂದಿದೆ, ಈ ಪದ್ಧತಿ ಬೆಳೆದು ಬಂದಿದೆ. ಈ ಒಂದು ಏನು ಒಂದು ರೀತಿಯ ಉತ್ಸವ ಇದು. ಇದನ್ನು ನಾವು ಆಚರಿಸಬೇಕು. ಮತ್ತು ಈ ದಿವಸ ವಾರದ ಮಟ್ಟಿಗೆ ಗುರುವಿನ ವಾರ ಆಗಿದೆ. ಹೀಗಾಗಿ ಗುರು ಪ್ರಾರ್ಥನೆ ಶ್ರದ್ಧೆಯಿಂದ ಬೇಕು. ಗುರು ಪ್ರಾರ್ಥನೆ. ಹೀಗಾಗಿ ನಿಮಗೆ ಯಾರು ಮನಸ್ಸಿಗೆ ಗುರು ಅಂತ ಅನಿಸಿದಾರೋ, ಎಷ್ಟೋ ಬಾರಿ ಗುರುವಿನ ಬಗ್ಗೆ, ಗುರು ಅಂದರೆ ಏನು, ಹೇಗೆ, ಅದರ ಸ್ವರೂಪ, ಅದರ ಶಕ್ತಿ ಅಗಾಧವಾಗಿದೆ. ಗುರುಸ್ತೋತ್ರವೇ ಹೇಳುತ್ತಲ್ಲ, ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ. ಅಖಂಡ ಮಂಡಲಾಕಾರಂ ಅಂದರೆ ಏನ್ರಿ ಅದು? ನಮ್ಮ ಅಳತೆ ತೂಕವ ಇವುಗಳನ್ನು ಮೀರಿಬಿಟ್ಟಿದೆ ಗುರುವಿನ ಶಕ್ತಿ ಅಂತಕ್ಕಂಥದ್ದನ್ನು ಹೇಳುತ್ತೆ. ಅಂಥ ಗುರುವನ್ನು ನಾನು ಹೇಗಪ್ಪ ಪದಗಳಲ್ಲಿ ಹಿಡಿದಿಡಲಿ? ನಮಸ್ಕಾರ ಸಲ್ಲಿಸಬೇಕಷ್ಟೇ. ಹಾಗೆ ಶ್ರದ್ಧೆಯಿಂದ ಹೋಗಿ ಬನ್ನಿ, ಗುರು ಮಂದಿರಕ್ಕೆ ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.